ಕೀರ್ತನೆಗಳು 48ನೇ ಅಧ್ಯಾಯ, ಸಾಮ್ಸ್ 48 ವರ್ಸ್ 14, 48ನೇ ಅಧ್ಯಾಯ 14ನೇ ವಚನವನ್ನು ನಾವು ನೋಡೋಣ. He is the one who will lead us even to the very end. That is our God forever. He will guide us eternally. For this God is ever and ever. He will be our guide until our death. Hallelujah. ನಮ್ಮ ದೇವರು ನಮ್ಮನ್ನು ಕೊನೆಯವರೆಗೂ ನಡೆಸಿಕೊಂಡು ಹೋಗುವಂಥ ದೇವರಾಗಿದ್ದಾರಂತೆ. ನಿರಂತರವೂ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಈ ಲೋಕ ನೋಡುವಾಗ ಇಟ್ ಈಸ್ ಫುಲ್ ಆಫ್ ಅನ್ಸರ್ಟನಿಟಿ, ಅಂದರೆ ಯಾವುದೇ ಒಂದು ನಿಶ್ಚಯವಿಲ್ಲದಂಥ ಲೋಕ ಈ ಲೋಕವಾಗಿದೆ. ಬರುವಂಥ ವರ್ಷ ಏನಿದೆ ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬರುವಂಥ ವರ್ಷ ನಮಗೇನು ಕಾದಿದೆ ನಮಗೆ ಗೊತ್ತಿಲ್ಲ. ಆದರೆ ನಮಗೊಂದು ನಿಶ್ಚಯ ಇದೆ, ನಮ್ಮ ದೇವರೇನಾಗಿದ್ದಾರೆ, ನಿರಂತರವೂ ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಹಿ ಈಸ್ ಏಬಲ್ ಟು ಲೀಡ್ ಅಸ್ ಫಾರ್ ಎವರ್. ಯಾವಾಗಲೂ ಕೂಡ ನಮ್ಮ ದೇವರು ನಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಹಲ್ಲೆಲೂಯಾ. ಈ ನಡೆಸುವಿಕೆ ಅಥವಾ ದಾಟುವಂಥದ್ರ ಬಗ್ಗೆ ನಾವು ನೋಡೋದಾದರೆ, ಸತ್ಯವೇದದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನು ಇಸ್ರಾಯೇಲ್ ಜನರನ್ನು ಐಗುಪ್ತ ದೇಶದಿಂದ ವಾಗ್ದಾನ ಮಾಡಿದಂಥ ಒಂದು ದೇಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಕಾನಾನ್ ದೇಶಕ್ಕೆ. ಯಾವ ದೇಶಕ್ಕೆ? ಕಾನಾನ್ ದೇಶಕ್ಕೆ ಇಸ್ರಾಯೇಲರನ್ನು ಕರೆದುಕೊಂಡು ಹೋಗುವಾಗ ಆ ಒಂದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು. ಓಕೆ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ತನ್ನ ಜನರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. 40 ದಿವಸದಲ್ಲಿ ಮುಟ್ಟಬೇಕಾದಂಥ ಪ್ರಯಾಣ 40 ವರ್ಷ ತೆಗೆದುಕೊಳ್ತಾ ಇದೆ. ಅನೇಕ ಜನರು ಅರಣ್ಯದಲ್ಲಿ ಸತ್ತೋದ್ರು. ಪ್ರಾರಂಭ ಮಾಡಿದಂಥ ಅನೇಕ ಜನರು, ಯಾರು ಐಗುಪ್ತ ದೇಶದಿಂದ ಪ್ರಾರಂಭ ಮಾಡಿದ್ರು ಅವರಲ್ಲಿ ಅನೇಕ ಜನರು ಅರಣ್ಯದಲ್ಲೇ ಅವರು ಸತ್ತು ಹೋದರು. ಆದರೆ ಯೆಹೋಶುವನ ಪುಸ್ತಕಕ್ಕೆ ನಾವು ಬರುವುದಾದರೆ, ಅಲ್ಲಿ ದೇವರು ಕಾನಾನ್ ದೇಶವನ್ನು ಇಸ್ರಾಯೇಲರಿಗೆ ತೋರಿಸ್ತಾ ಇದ್ದಾರೆ. ದೇವರೇನು ಮಾಡ್ತಾ ಇದ್ದಾರೆ? ಕಾನಾನ್ ದೇಶವನ್ನು ಇಸ್ರಾಯೇಲ್ ಜನರಿಗೆ ಅವರೇನು ಮಾಡ್ತಾ ಇದ್ದಾರೆ? ತೋರಿಸ್ತಾ ಇದ್ದಾರೆ. ಆದರೆ ಒಂದು ದುಃಖಕರವಾದ ಸಂಗತಿ ಏನಂದರೆ, ಅಲ್ಲಿ ಮೋಶೆ ಅವರೊಟ್ಟಿಗಿಲ್ಲ. ಮೋಶೆ ಏನಿಲ್ಲ, ದೇವ ಜನರೊಟ್ಟಿಗೆ, ಅಲ್ಲಿದ್ದಂಥ ಜನರೊಟ್ಟಿಗೆ ಮೋಶೆ ಇಲ್ಲ. ಹೆಚ್ಚು ಕಡಿಮೆ ಒಂದು 20 ಲಕ್ಷ ಜನ ಎಂಬುದಾಗಿ ಹೇಳ್ತಾರೆ. ಎಷ್ಟು ಜನ ಇದ್ದಾರೆ ಅಲ್ಲಿ? ಹೆಚ್ಚು ಕಡಿಮೆ 20 ಲಕ್ಷ ಜನರಿದ್ದಾರೆ. ಆದರೆ ಅವ್ರನ್ನ ನಡೆಸೋದಕ್ಕೆ ಮೋಶೆ ಇಲ್ಲ. ಅವರ ಬದಲಾಗಿ ದೇವರು ಯಾರನ್ನ ಉಪಯೋಗ ಮಾಡ್ತಾ ಇದ್ದಾರೆ? ಈಗ ಯೆಹೋಶುವನನ್ನು ದೇವರು ಉಪಯೋಗ ಮಾಡ್ತಾ ಇದ್ದಾರೆ. ನಾವು ಯೆಹೋಶುವನ ಒಂದು ಪುಸ್ತಕ 3ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ, ದಯವಿಟ್ಟು ಎಲ್ಲರೂ ತೆಗೆದುಕೊಳ್ಳ್ರಿ. ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯಕ್ಕೆ ನಾವು ಬರೋದಾದರೆ, ವಿ ಸಿ ಅ ಕ್ರಾಸ್ ಓವರ್ ದೇರ್. ಅಲ್ಲಿ ಒಂದು ದಾಟುವಂಥ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಮ್ಮೆಲ್ಲರಿಗೂ ಮೇ ಬಿ ಗೊತ್ತಿರುವಂಥ ಘಟನೆ ಆಗಿರ್ಬೋದು. ಇಸ್ರಾಯೇಲ್ರು ಏನು ಮಾಡಲಿಕ್ಕಿದ್ದಾರೆ ಅಂದರೆ, ಯೋರ್ದಾನ್ ನದಿಯನ್ನು ದಾಟಿ ಕಾನಾನ್ ದೇಶದ ಒಳಗಡೆ ಪ್ರವೇಶ ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಏನು ಮಾಡಲಿಕ್ಕಿದ್ದಾರೆ? ಯೋರ್ದಾನ್ ನದಿಯನ್ನು ದಾಟಿ ಕಾನಾನ್ ದೇಶಕ್ಕೆ ಅವರು ಪ್ರವೇಶ ಮಾಡಲಿಕ್ಕಿದ್ದಾರೆ. ನದಿ ದಾಟುವಂಥದ್ದು ಅದೇನು ತುಂಬ ಕಷ್ಟಕರವಾದ, ಕೆಲವೊಂದು ಸಾರಿ ತುಂಬ ಕಷ್ಟಕರವಾದಂಥ ಸಂಗತಿ ಅಲ್ಲ. ಬಟ್ ಯಾವಾಗ ಇಸ್ರಾಯೇಲರು ಆ ಒಂದು ಯೋರ್ದಾನ್ ನದಿ ಹತ್ತಿರ ಬಂದು ನಿಂತ್ಕೊಳ್ತಾ ಇದ್ದಾರೋ, ಅವಾಗ ಏನಾಗ್ತಾ ಇದೆ ಅಂದರೆ, ದೇವರ ವಾಕ್ಯ ಹೇಳ್ತದೆ, ಆ ನದಿ ಉಕ್ಕಿ ಹರಿತಾ ಇತ್ತಂತೆ. ನದಿ ಏನಾಗ್ತಾ ಇತ್ತಂತೆ? ಉಕ್ಕಿ ಹರಿತಾ ಇತ್ತಂತೆ. ಯಾರು ನದಿ ನೋಡಿದ್ದೀರಾ ಅಂದರೆ, ಯಾರು ಮನೆ ಪಕ್ಕ ಇತ್ತು, ಅಲ್ಲಿತ್ತು ಇಲ್ಲಿತ್ತು, ನಿಮಗೆ ಗೊತ್ತಿರುತ್ತೆ. ಏನಂದರೆ, ಕೆಲವೊಂದು ಸರಿ ನದಿ ಇಲ್ಲಿವರೆಗೂ ಇರುತ್ತೆ ಅಷ್ಟೇ, ಮೊಣಕಾಲ್ವರೆಗೂ, ನಮ್ಮನ್ನೇನು ಮುಳುಗಿಸೋದಿಲ್ಲ. ಆದರೆ ಇನ್ನೊಂದು ಕೆಲವೊಂದು ಸರಿ ಅದೇ ನದಿ ನಮ್ಮನ್ನು ಕೊಚ್ಕೊಂಡು ಹೋಗುವಷ್ಟು ರಭಸವಾಗಿ ಹರಿತಾ ಇರುತ್ತೆ. ಸೊ ಇಲ್ಲಿ ಬಂದಂಥ ಸಂದರ್ಭ ಏನಂತಂದರೆ, ಈ ಒಂದು ಯೋರ್ದಾನ್ ನದಿಗೆ ಬರುವಂಥ ನೀರು ಹರ್ಮೋನ್ ಪರ್ವತ ಅನ್ನುವಂಥ ಒಂದು ಪರ್ವತ ಇದೆ. ಸೊ ಅಲ್ಲಿ ಮಂಜುಗಡ್ಡೆ ಬಿದ್ದು, ಆ ಮಂಜುಗಡ್ಡೆ ಕರಗಿ ಆ ನೀರೆಲ್ಲ ಏನಾಗ್ತಾ ಇತ್ತು? ಹರ್ಕೊಂಡು ಬರ್ತಾ ಇತ್ತು. ಇದು ಕೊನೆಗೆ ಹೋಗಿ ಸೇರುವಂಥದ್ದು ಲವಣ ಸಮುದ್ರ. ಎಲ್ಲಿಗೆ ಸೇರ್ತಾ ಇತ್ತು? ಲವಣ ಸಮುದ್ರಕ್ಕೆ ಸೇರ್ತಾ ಇತ್ತು. ಬಟ್ ಈ ಸಾರಿ ಯಾವಾಗ ಇಸ್ರಾಯೇಲರು ಬಂದು ಆ ಒಂದು ನದಿಯ ಮುಂದೆ ನಿಂತ್ಕೊಂಡಿದ್ದಾರೋ, ಆ ನದಿಯನ್ನು ಅವರು ದಾಟಬೇಕಾಗಿದೆಯೋ, ಅಂಥ ಸಮಯದಲ್ಲಿ ನದಿ ಏನಾಗ್ತಾ ಇದೆ? ತುಂಬ ರಭಸವಾಗಿ ಹರಿತಾ ಇದೆ. ಇಟ್ ಈಸ್ ಕ್ರೇಜಿ. ಅಲ್ಲಿ ಅಷ್ಟು ನೀರು ಅವರು ಯಾವತ್ತೂ ನೋಡಿರಲಿಲ್ಲ. ಅಷ್ಟೊಂದು ಜೋರಾಗಿ ಅಲ್ಲಿ ನೀರು ಹರಿತಾ ಇದೆ. ಇಸ್ರಾಯೇಲರು ಈಗ ಆ ಒಂದು ಯೋರ್ದಾನ್ ನದಿಯ ಎದುರುಗಡೆ ಅವರು ನಿಂತಿದ್ದಾರೆ. ನಿಂತಾಗ ಇಸ್ರಾಯೇಲರಲ್ಲಿ ಬರೀ ಗಂಡ್ಮಕ್ಳು ಅಷ್ಟೇ ಇರಲಿಲ್ಲ, ಚಿಕ್ಕ ಮಕ್ಕಳಿದ್ರು, ವಯಸ್ಸಾದಂಥವರಿದ್ದರು, ಅವರ ಜೊತೆಯಲ್ಲಿ ಪ್ರಾಣಿಗಳಿದ್ವು.
ಓಕೆ, ಅವ್ರು ಸಾಕಿದಂಥ ಪ್ರಾಣಿಗಳಿದ್ವು, ಬೆಳ್ಳಿ ಬಂಗಾರ ಇತ್ತು, ಐಶ್ವರ್ಯ ಇತ್ತು, ಎಲ್ಲವೂ ಕೂಡ ಇತ್ತು. ಹಲ್ಲೆಲೂಯಾ. ಇದೆಲ್ಲವೂ ಕೂಡ ಇಸ್ರಾಯೇಲರ ಬಳಿಯಲ್ಲಿತ್ತು. ಹೇಗೆ ಹೋಗುವಂಥದ್ದು? ಒಬ್ಬರಲ್ಲ ಇಬ್ಬರಲ್ಲ, 20 ಲಕ್ಷ ಜನ. ಒಬ್ಬರಲ್ಲ ಇಬ್ಬರಲ್ಲ, 20 ಲಕ್ಷ ಜನ ಆ ನದಿಯನ್ನು ದಾಟಿ ಹೋಗಬೇಕು. ಯಾಕಂದ್ರೆ ದೇವರು ಅಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಅವರಿಗೆ ವಾಗ್ದಾನ ಮಾಡಿದರು. ಎದುರುಗಡೆ ನಿಂತರೆ ಇಂಪಾಸಿಬಲ್ ಸನ್ನಿವೇಶ, ಅಸಾಧ್ಯವಾದಂಥ ಒಂದು ಸನ್ನಿವೇಶ. ಇಲ್ಲಿ ನೋಡ್ರಿ, 4ನೇ ವಚನ ನೋಡ್ರಿ, 3ನೇ ಅಧ್ಯಾಯ, ಯೆಹೋಶುವ 3ನೇ ಅಧ್ಯಾಯ 4ನೇ ವಚನ. ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2000 ಮೊಳ ಅಂತವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು. ಇಲ್ಲಿ ನೋಡಿ ಹೇಳುತ್ತೆ, ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದರು. ಇಸ್ರೇಲರು ಯಾವತ್ತೂ ಕೂಡ ಈ ಯೋರ್ದಾನ್ ನದಿಯ ಬಳಿಗೆ ಬಂದಿಲ್ಲ. ದೇ ಡೋಂಟ್ ನೋ ದ ಡೆಪ್ತ್. ಅದರ ಆಳ ಗೊತ್ತಿಲ್ಲ, ಅದರ ಫೋರ್ಸ್ ಗೊತ್ತಿಲ್ಲ, ಅದು ಎಷ್ಟು ಭಯಂಕರವಾಗಿದೆ ಅನ್ನುವಂಥದ್ದು ಇಸ್ರಾಯೇಲರಿಗೆ ಗೊತ್ತಿಲ್ಲ. ದೇ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಇವತ್ತು ಕೂಡ ನಮಗೂ ನಿಮಗೂ ವಿ ಡೋಂಟ್ ನೋ ವಾಟ್ ಈಸ್ ದೇರ್. 2024 2024ನೇ ವರ್ಷದಲ್ಲಿ ನಮ್ಮ ಮುಂದೆ ಏನಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಹಾಗೇನಾದರೂ ನಾವು ಗೊತ್ತಿದೆ ಅಂತ ಹೇಳ್ಕೊಳ್ಳೋದಾದರೆ ನಾವು ಹುಚ್ಚರಷ್ಟೇ. ನನಗೆ ಗೊತ್ತಿದೆ ಅಂತ ಹೇಳುವಂಥವ್ರು ಯಾರು? ಖಂಡಿತವಾಗಿ ಹುಚ್ಚರಾಗ್ತಾರೆ ಅಷ್ಟೇ. ಯಾಕಂತಂದರೆ ನಾನು ಇವತ್ತು ಕೂತ್ಕೊಂಡು 2020ನೇ ವರ್ಷದಲ್ಲಿ ಅನೇಕ ಜನರು ಹೇಳೋದನ್ನು ನಾನು ಕೇಳಿಸ್ಕೊತಾ ಇದ್ದೆ. ಅನೇಕ ಕಡೆ ಪ್ರವಾದನೆಗಳು ಕೂಡ ಆಯಿತು, ಅನೇಕ ಕಡೆ ಹೇಳಿದ್ರು ಕೂಡ ಈ ವರ್ಷ ಸುಖಕರವಾದಂಥ ವರ್ಷ ಆಗಿರುತ್ತೆ 2020. ಅಂದರೆ 19ನೇ ಒಂದು ನ್ಯೂ ಇಯರ್ ಸರ್ವಿಸಲ್ಲಿ ಅನೇಕ ಜನರು ಹೇಳಿದ್ರು. ಬಟ್ 2020 ಏನಾಯಿತು, 21 ಏನಾಯಿತು, ನಮ್ಮ ಕಣ್ಮುಂದೆನೇ ಇದೆ. ಏನಾಯಿತು ಅಂತ ನಮ್ಮ ಕಣ್ಮುಂದೆನೇ ಇದೆ. ಲೈಫ್ ಈಸ್ ಫುಲ್ ಆಫ್ ಅನ್ಸರ್ಟನಿಟಿ. ಈಗ ಕೊನೆ ಕಾಲದಲ್ಲಿ ಈಗೇನು ಗೊತ್ತಾ, ದೇವರು ಅನೇಕ ಕಾರ್ಯಗಳನ್ನು ಮುಚ್ಚಿಡ್ತಾ ಇದ್ದಾರೆ. ದೇವರು ಏನು ಮಾಡ್ತಾ ಇದ್ದಾರೆ? ಅನೇಕ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾರೆ? ಮುಚ್ಚಿಡ್ತಾ ಇದ್ದಾರೆ. ನಾನು ಇದನ್ನು ನಂಬ್ತಾ ಇದ್ದೀನಿ. ಅನೇಕ ಕಾರ್ಯಗಳನ್ನು ದೇವರು ಮುಚ್ಚಿಡ್ತಾ ಇದ್ದಾರೆ. ಯಾಕಂತಂದರೆ ತನ್ನ ಜನರು ತನ್ನ ಮೇಲೆ ಭರವಸೆ ಇಡಬೇಕೆಂಬುದಾಗಿ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ತನ್ನ ಜನರು ತನ್ನ ಮೇಲೆಯೇ ಭರವಸೆ ಇಡಬೇಕೆಂಬುದಾಗಿ ದೇವರಿಗೆ ಇಷ್ಟ. ಯಾವಾಗಲೂ ಕೂಡ ನಾವು ಎಲ್ಲ ತಿಳ್ಕೊಂಡು ನಾಳೆ ಹಿಂಗೆ ಇರುತ್ತೆ ಬಿಡು, ನಾಡಿದ್ದು ಹಿಂಗೆ ಇರುತ್ತೆ ಬಿಡು ಎಂಬುದಾಗಿ ನಾವು ಬದುಕುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ಪ್ರತಿನಿತ್ಯ ಅವರು ನಾವು ಹುಡುಕ್ಬೇಕನ್ನುವಂಥದ್ದು ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಎವ್ರಿ ಡೇ ವಿ ನೀಡ್ ಟು ಸೀಕ್ ಹಿಮ್. ಏನು ಮಾಡಲಿ ದೇವ್ರೆ, ಇವತ್ತು ನಾನು ಏನು ಮಾಡಲಿ ದೇವ್ರೆ, ನಾಳೆ ನಾನು ಏನು ಮಾಡಲಿ ದೇವ್ರೆ. ಹೊಸ ಹೊಸ ದಿನಗಳು ಬರ್ತವೆ, ಹೊಸ ಹೊಸ ಚಾಲೆಂಜ್ಗಳು ನಮ್ಮ ಎದುರುಗಡೆ ಬರ್ತದೆ. ಹೆಂಗೆ ದಾಟಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ಹೊಸದಾದಂಥ ಕಾರ್ಯಗಳು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಹಲ್ಲೆಲೂಯಾ. ಈ ಎಲ್ಲ ಕಾರ್ಯಗಳು ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ಗೊತ್ತಿಲ್ಲ ನಾಳೆ ಏನಾಗುತ್ತೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾಳೆ ಮೇ ಬಿ ದೇವರು ನಮಗೆ ದೊಡ್ಡ ಒಳ್ಳೆ ಕಾರ್ಯಗಳನ್ನು ಮಾಡ್ಬೋದು. ಮೇ ಬಿ ಕೆಲವೊಂದು ಸರಿ ದೇವರು ನಮ್ಮನ್ನು ಪರೀಕ್ಷೆನೂ ಕೂಡ ಮಾಡ್ಬೋದು. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್. ಎಲ್ಲದಕ್ಕೂ ನಾವೇನಾಗಿರಬೇಕು? ಸಿದ್ಧರಾಗಿರಬೇಕು. ಯಾಕಂದರೆ ಈ ಮಾರ್ಗದಲ್ಲಿ ಮುಂಚಿತವಾಗಿ ಬಂದಿಲ್ಲ. 2024ನೇ ವರ್ಷವನ್ನು ನಾವು ಮುಂಚೆನೇ ನೋಡಿಲ್ಲ. ವಿ ಡೋಂಟ್ ನೋ ವಾಟ್ ಈಸ್ ದೇರ್. ನಾಳೆ ಏನಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಬಟ್ ಒಂದು ಮಾತ್ರ ನಮಗೆ ಗೊತ್ತಿದೆ, ನಾವು ಕೀರ್ತನೆಗಳ ಪುಸ್ತಕದಲ್ಲಿ ಓದಿದಂತೆ ನಿರಂತರವು ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಿರಂತರವು ನಡೆಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ತೊರೆಯೋದಿಲ್ಲ, ಯಾವತ್ತೂ ನಮ್ಮನ್ನು ಬಿಟ್ಟು ಬಿಡೋದಿಲ್ಲ. ಯಾವಾಗಲೂ ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನು ನಡೆಸುವಂಥ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ ಏನು ವಾಗ್ದಾನ ಮಾಡ್ತಾ ಇದ್ದಾರೆ. ಇಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ ನೋಡ್ರಿ, 5ನೇ ವಚನ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಹಲ್ಲೆಲೂಯಾ. ದೇವರ ಅದ್ಭುತವನ್ನು ನಡೆಸ್ತಾರೆ. ಎಷ್ಟು ಜನರು ಇಲ್ಲೇ ಇದ್ದೀರಾ? ಹಲ್ಲೆಲೂಯಾ ಹೇಳ್ರಿ, ಕರ್ತನಿಗೆ ಸ್ತೋತ್ರ ಮಾಡ್ರಿ. ದೇವರ ಅದ್ಭುತಗಳನ್ನು ನಡೆಸ್ತಾರೆ ನಮ್ಮ ದೇವರು. ಆಮೆನ್. ವಿ ಡೋಂಟ್ ನೋ ವಾಟ್ ಈಸ್ ದೇರ್ ಟುಮಾರೋ, ಬಟ್ ಅವರ್ ಗಾಡ್ ಇಸ್ ಗಾಡ್ ಆಫ್ ಮಿರಕಲ್. ನಮ್ಮ ದೇವರ ಅದ್ಭುತಗಳ ದೇವರು, ನಮ್ಮ ದೇವರ ಅತಿಶಯವನ್ನು ಮಾಡುವಂಥ ದೇವರು, ನಮ್ಮ ದೇವರು ಮಾರ್ಗ ಇಲ್ಲದಲ್ಲಿ ಮಾರ್ಗವನ್ನು ಸಿದ್ಧಪಡಿಸುವಂಥ ದೇವರು, ನಮ್ಮ ದೇವರು ಸತ್ತಂಥದನ್ನು ಬದುಕಿಸುವಂಥ ದೇವರು. ಹಲ್ಲೆಲೂಯಾ. ನನ್ನ ದೇವರು ಇಲ್ಲದನ್ನು ಇದ್ದ ಹಾಗೆ ಕರೆಯುವಂಥ ದೇವರು. ಆಮೆನ್. ಹಲ್ಲೆಲೂಯಾ. ಅವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಇಲ್ಲಿವರೆಗೆ ನಡೆಸಿದಂಥ ದೇವರು ಇನ್ನು ಮುಂದೆಯೂ ನಮ್ಮನ್ನು ನಡೆಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಬಟ್ ಮನುಷ್ಯರು ನಾವು ವಿ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್ ಟುಮಾರೋ.
Because we are just human beings. We don't know what will happen tomorrow. Hallelujah. But we know certainly that He will lead us till the end. ಸೊ ಇಲ್ಲಿ ಒಂದು ಕಾರ್ಯ ಆಗಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ದಾಟಿಸ್ತೇನೆ, ನಾನು ನಿಮ್ಮನ್ನು ಏನು ಮಾಡ್ತೇನೆ, ದಾಟಿಸ್ತೇನೆ. ಆದರೆ ಒಂದು ಕಾರ್ಯ ಆಗಬೇಕಾಗಿದೆ. ಅದು ಯಾವುದಂತ ನಾವು ನೋಡೋಣ. 2ನೇ ವಚನದಿಂದ ನೋಡೋಣ. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳೆಯದ ಎಲ್ಲ ಕಡೆಗೂ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ. ಫಾಲೋ ದ ಕವನೆಂಟ್. ಒಡಂಬಡಿಕೆಯನ್ನು ನೀವೇನು ಮಾಡ್ರಿ, ಹಿಂಬಾಲಿಸ್ರಿ. ವಾಗ್ದಾನಗಳನ್ನು ನೀವೇನು ಮಾಡ್ರಿ, ಹಿಂಬಾಲಿಸ್ರಿ. ಮನುಷ್ಯರನ್ನಲ್ಲ, ಮಂಜೂಷವನ್ನು ನೀವು ಹಿಂಬಾಲಿಸ್ರಿ. ಹಲ್ಲೆಲೂಯಾ. ಮಂಜೂಷ ಯಾವುದಕ್ಕೆ ಸೂಚನೆ ಗೊತ್ತಾ? ಮಂಜೂಷ ದೇವರು ತನ್ನ ಜನರೊಟ್ಟಿಗೆ ಮಾಡಿಕೊಂಡಂಥ ಒಡಂಬಡಿಕೆಗೆ ಸೂಚನೆ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆ ಯಾವುದಕ್ಕೆ ಸೂಚನೆ? ದೇವರು ತನ್ನ ಜನರೊಟ್ಟಿಗೆ ತಾನು ಮಾಡಿಕೊಂಡಂಥ ಒಡಂಬಡಿಕೆಗೆ ಸೂಚನೆ. ಅದಕ್ಕೆ ಅದನ್ನು ಒಡಂಬಡಿಕೆ ಪೆಟ್ಟಿಗೆ ಅಂತ ಇದ್ರು. ಅದಕ್ಕೇನಂತ ಇದ್ರು? ಒಡಂಬಡಿಕೆಯ ಪೆಟ್ಟಿಗೆ ಅಂತ. ಹಲ್ಲೆಲೂಯಾ. ಸೊ ಅಲ್ಲಿ ಏನಿತ್ತು? ಆ ಮಂಜೂಷ ಪೆಟ್ಟಿಗೆದಲ್ಲಿ ಏನಿತ್ತು ಹೇಳಿ? ಮೊದಲನೇದು ಏನಿತ್ತು? ದಶಾಜ್ಞೆಗಳ ಒಂದು ಹಲಿಗೆ, ಮತ್ತೆ ಆರೋನನ ಕೋಲು, ಮತ್ತೆ ಮನ್ನ. ಹಲ್ಲೆಲೂಯಾ. ನೋಡ್ರಿ, ಒಡಂಬಡಿಕೆಯಲ್ಲಿ ಏನಿದೆ? ಒಡಂಬಡಿಕೆ ನಮ್ಮ ಮುಂದೆ ಹೋಗ್ಬೇಕಂತೆ. ಆ ಯೋರ್ದಾನ್ ನದಿಯನ್ನು ಇಸ್ರಾಯೇಲ್ ದಾಟಬೇಕಂತಂದ್ರೆ ಫಸ್ಟ್ ಜನರೆಲ್ಲ ಮುಂದೆ ಹೋಗಬೇಕಾಗಿದ್ದು ಒಡಂಬಡಿಕೆ ಮುಂದೆ ಹೋಗಬೇಕು. ಹಲ್ಲೆಲೂಯಾ. ಆ ಒಡಂಬಡಿಕೆಯಲ್ಲಿ ಏನಿದೆ? ದೇವರ ವಾಕ್ಯ ಇದೆ. ಏನಿದೆ ಆ ಒಡಂಬಡಿಕೆಯಲ್ಲಿ? ದೇವರ ವಾಕ್ಯ. ಹಲ್ಲೆಲೂಯಾ. ಯಾರು ದೇವರ ವಾಕ್ಯದಂತೆ ನಡೀತಾರೋ, ಯಾರು ಇವತ್ತು ಕೇಳಿಸ್ಕೊಳ್ಳೋಣ ನಾವೆಲ್ಲರೂ. ವಿ ಡೋಂಟ್ ನೋ, ನಮಗೇನಿದೆ ಮುಂದೆ ಗೊತ್ತಿಲ್ಲ. ಬಟ್ ನಾವು ದೇವರ ವಾಕ್ಯದಂತೆ ನಡೆಯುವುದಾದರೆ, ದೇವರ ವಾಕ್ಯವನ್ನು ಪ್ರೀತಿಸುವುದಾದರೆ, ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಖಂಡಿತವಾಗಿ ನಮ್ಮ ದೇವರು ಮಾರ್ಗವನ್ನು ಸಿದ್ಧಪಡಿಸ್ತಾರೆ ನಮಗೋಸ್ಕರ. ಹಲ್ಲೆಲೂಯಾ. ಮೊದಲನೇದು ಆತನ ವಾಕ್ಯ, ಎರಡನೇದು ಕೋಲು. ಕೋಲ್ ಅಂತಂದ್ರೇನು? ಆತನ ನಡೆಸುವಿಕೆ. ಕೋಲ್ ಅಂತಂದ್ರೇನು? ಆತನ ನಡೆಸುವಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಚಿಕ್ಕವರಿದ್ದಾಗ ಪ್ರತಿ ದಿವಸ ಈ ಒಂದು ಹಾಡನ್ನು ಹಾಡ್ತಾ ಇದ್ವಿ. ಅದು CSIಯಲ್ಲಿದೆ ಹಾಡು. ನಡಿಸನ್ನ ಯೇಸು ಕರ್ತ ಲೋಕಾರಣ್ಯ ಯಾತ್ರೆಯೋಳ್, ನೀನೇ ಶಕ್ತ ನಾನ ಶಕ್ತ ದಾಟಿಸೇ ಸ್ವಹಸ್ತದೋಳ್. ನಾನು ಅದರ ಅರ್ಥ ಹೇಳ್ತೇನೆ. ನಡಿಸನ್ನ ಯೇಸು ಕರ್ತ ಅಂದರೆ ನಿಮ್ಗೆ ಗೊತ್ತು, ನನ್ನನ್ನು ಯೇಸುವೆ ನೀನು ನಡೆಸು. ಲೋಕಾರಣ್ಯ ಯಾತ್ರೆಯೋಳು ಅಂತಂದರೆ ಲೋಕವೆಂಬಂಥ ಅಡವಿಯಲ್ಲಿ ನನ್ನನ್ನು ನೀನು ನಡೆಸು. ಮತ್ತೆ ಹೇಳುತ್ತೆ, ನೀನೇ ಶಕ್ತ ನಾನ ಶಕ್ತ. ನೀನೇನಾಗಿದ್ದಿ? ಶಕ್ತನಾಗಿದ್ದಿ ದೇವರೇ. ನನ್ನ ಹತ್ರ ಏನಿಲ್ಲ? ಶಕ್ತಿ ಇಲ್ಲ. ದಾಟಿಸೈ ಸ್ವಹಸ್ತದೋಳು, ನಿನ್ನ ಕೈಯಿಂದಲೇ ನನ್ನನ್ನೇನು ಮಾಡು, ಮುಂದೆ ದಾಟಿಸು. ಆರೋನನ ಕೋಲು ಅಧಿಕಾರ, ದೇವರ ಅಧಿಕಾರ ನಮ್ಮನ್ನು ನಡೆಸುವುದಕ್ಕೆ ದೇವರಿಗೆ ಅಧಿಕಾರ ಇದೆ. ಮೂರನೇದು ಯಾವುದಿತ್ತು? ಅದರೊಳಗಡೆ ಮನ್ನಾ ಇತ್ತು. ಹಲ್ಲೆಲೂಯಾ. ಮನ್ನಾ ಅಂತಂದ್ರೇನು? ಮನ್ನಾ ಅಂದ್ರೇನು? ಪರಲೋಕದ ಆಹಾರ. ಹಲ್ಲೆಲೂಯಾ. ನಮ್ಮ ಅವಶ್ಯಕತೆಗಳನ್ನು ದೇವರು ಪೂರೈಸ್ತಾರೆ. ನಮ್ಮ ಅವಶ್ಯಕತೆಗಳನ್ನು ದೇವರು ಏನು ಮಾಡ್ತಾರೆ? ಪೂರೈಸ್ತಾರೆ. ಅದನ್ನೇ ಇಸ್ರಾಯೇಲರಿಗೆ ಅಡವಿಯಲ್ಲಿ ಮನ್ನವನ್ನು ಕೊಟ್ಟಿದ್ದು ದೇವರು. ಹಲ್ಲೆಲೂಯಾ. ಅದರ ಅರ್ಥ ಏನು? ಎಲ್ಲೇ ಹೋದರು, ಎಂಥ ಅಡವಿಯ ಪರಿಸ್ಥಿತಿ ಬಂದರು, ಏನು ನಿಮಗೆ ಸಿಕ್ಕದೆ ಹೋದರು, ದೇವರು ನಿಮಗೆ ಎಲ್ಲವನ್ನು ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯಾ. ದ್ಯಾಟ್ ಈಸ್ ಹಿಸ್ ಕವನೆಂಟ್. ಅದು ಅವರ ವಾಗ್ದಾನ, ಅವರು ನಮ್ಮೊಟ್ಟಿಗೆ ಮಾಡಿಕೊಂಡಂಥ ಒಡಂಬಡಿಕೆ. ಬಟ್ ಆ ಒಡಂಬಡಿಕೆ ಮುಂದೆ ಹೋಗಬೇಕು, ನಾವು ಮುಂದೆ ಹೋಗೋದಲ್ಲ. ಈಗ 2024ನೇ ವರ್ಷದಲ್ಲಿ ನಾವು ನಮ್ಮ ಸ್ವಂತ ಬಲದಿಂದ ಹೋಗೋದಲ್ಲ, ದೇವರ ವಾಕ್ಯದಿಂದ ನಾವು ಹೋಗಬೇಕು. ದೇವರ ಅಧಿಕಾರದಲ್ಲಿ ನಾವು ಹೋಗಬೇಕು. ದೇವರ ಒಂದು ಒದಗಿಸುವಿಕೆಯಲ್ಲಿ, ಅಂದರೆ ದೇವರೇ ನನ್ನ ಎಲ್ಲವನ್ನು ನೋಡ್ಕೊಳ್ತಾರೆ ಅನ್ನೋಂಥ ಭರವಸೆಯಿಂದ ನಾವು ಮುಂದೆ ಹೆಜ್ಜೆ ನೀಡುವಂಥವರಾಗಿರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಯಾವಾಗ ಅದಕ್ಕೆ ನಾವು ಅವಕಾಶ ಕೊಡ್ತೇವೋ, ನೋಡಿದ್ದು ಮುಂದೆ ಏನು ಹೇಳ್ತಾರೆ? ಆದರೆ ನಿಮಗೂ ಮಂಜೂಷಕ್ಕೂ ಸುಮಾರು 2000 ಮೊಳ ಅಂತರವಿರಬೇಕು, ಹತ್ತಿರ ಹೋಗಬಾರದು. ಹೀಗೆ ನೀವು ಹೋಗತಕ್ಕ ಮಾರ್ಗವು ನಿಮಗೆ ಗೊತ್ತಾಗುವುದು, ಆ ಮಾರ್ಗದಲ್ಲಿ ನೀವು ಮುಂಚೆ ಬರಲಿಲ್ಲವಲ್ಲ ಅಂದನು. ಈಗ 5ನೇ ವಚನ ನೋಡ್ರಿ. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ. ನಿಮ್ಮನ್ನು ದೇವರು ನಮ್ಮನ್ನು ನಡೆಸಬೇಕಂದ್ರೆ 2024ನೇ ವರ್ಷದಲ್ಲಿ ಯಾರ್ಯಾರು ಇಲ್ಲಿ ಇಟ್ಕೊಂಡು ನಾವು ಕೇಳ್ತಾ ಇದ್ದೀವಿ ವಾಕ್ಯವನ್ನು, ದಯವಿಟ್ಟು ಒಂದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ.
ವಿ ಹ್ಯಾವ್ ಟು ಕ್ಲೆನ್ಸ್ ಅವರ್ ಸೆಲ್ಫ್. ದೇವರ ಅದ್ಭುತವನ್ನು ಮಾಡ್ತಾರೆ. ಮುಂದಿನ ಪಾಠ ಅದನ್ನೇ ಹೇಳ್ತದೆ, ನೀವು ನಿಮ್ಮನ್ನು ಶುದ್ಧಿ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು. ಹಲ್ಲೆಲೂಯಾ. ದೇವರು ಅದ್ಭುತವನ್ನು ಖಂಡಿತವಾಗಿ ನಡೆಸ್ತಾರೆ, ದೇವರ ಅತಿಶಯವನ್ನು ಖಂಡಿತವಾಗಿ ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವೇನು ಮಾಡ್ಕೋಬೇಕು? ಶುದ್ಧಿ ಮಾಡಿಕೊಳ್ಬೇಕು. ಹಲ್ಲೆಲೂಯಾ. ಯಾವ ಶುದ್ಧಿದ ಬಗ್ಗೆ ಹೇಳ್ತಾ ಇದೆ? ಯಾವ ಶುದ್ಧಿ ಬಗ್ಗೆ ಹೇಳ್ತಾ ಇದೆ? ನಮ್ಮ ಮನಸ್ಸನ್ನು ನಾವು ಶುದ್ಧಿ ಮಾಡ್ಕೋಬೇಕು, ನಮ್ಮ ಆಲೋಚನೆಗಳನ್ನ ನಾವು ಶುದ್ಧಿ ಮಾಡ್ಕೋಬೇಕು. ಹಲ್ಲೆಲೂಯಾ. ಮೇ ಬಿ ನೀವು ಇವತ್ತೆಲ್ಲ ವಾಗ್ದಾನ ವಾಕ್ಯಗಳನ್ನು ನೀವು ಕೈಯಲ್ಲಿ ತೊಗೊತೀರ. ಓಕೆ, ಸೊ ದೇವರು ಅದನ್ನು ನೆರವೇರಿಸ್ತಾರೆ ಕೂಡ, ಯಾಕಂದರೆ ದೇವರು ವಾಗ್ದಾನಕ್ಕೆ ಬದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಳೋಣ, ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಬೇಕಾ? ಎಷ್ಟು ಜನರಿಗೆ ಇಷ್ಟ ಇದೆ ದೇವರು ಅದ್ಭುತ ಮಾಡಬೇಕನ್ನುವಂಥದ್ದು? ಹಲ್ಲೆಲೂಯಾ. ದೇವರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡಬೇಕಂದ್ರೆ ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ಬೇಕು. ದೇವರು ನಮ್ಮನ್ನು ಅದಕ್ಕೋಸ್ಕರ ಕರೀತಾ ಇದ್ದಾರೆ ಇವತ್ತು. ಗಾಡ್ ಈಸ್ ಕಾಲಿಂಗ್ ಅಸ್ ಟು ಕಾನ್ಸಂಟ್ರೇಟ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಪರಿಶುದ್ಧಪಡಿಸಿಕೊಳ್ಳೋದಕ್ಕೆ ದೇವರು ನಮ್ಮನ್ನು ಈ ದಿವಸ ಏನು ಮಾಡ್ತಾ ಇದ್ದಾರೆ? ಕರೀತಾ ಇದ್ದಾರೆ. ಯಾಕಂದರೆ ಪರಿಶುದ್ಧತೆ ಇಲ್ಲದೆ ಯಾರು ಅವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ಪರಿಶುದ್ಧರಾಗಿದ್ದಾರೆ. ಈ ಹೊಸ ವರ್ಷದಲ್ಲಿ ನೀವು ಏನು ತೀರ್ಮಾನ ತೊಗೊತಿರೋ ತಗೊಳ್ರಿ. ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ವೇಟ್ ಕರಗಿಸ್ಕೊಳ್ಬೇಕು, ಅಥವಾ ನಾನು ಆ ಕೆಲಸಕ್ಕೆ ಹೋಗ್ಬೇಕು, ಈ ಕೆಲಸಕ್ಕೆ ಹೋಗ್ಬೇಕು, ಅದನ್ನು ಮಾಡಬೇಕು, ಏನೇ ನೀವು ತೊಗೊಳ್ರಿ. ಆದರೆ ಎಲ್ಲದಕ್ಕಿಂತ ಪ್ರಾಮುಖ್ಯವಾಗಿ ನೀವು ತೆಗೆದುಕೊಳ್ಬೇಕಾದ ತೀರ್ಮಾನ ಏನು ಗೊತ್ತಾ? ನನ್ನನ್ನು ನಾನು ಶುದ್ಧಿಪಡಿಸ್ಕೊಳ್ತೇನೆ. ನನ್ನ ಏನು ಮಾಡ್ತೇನೆ? ಕರ್ತನ ಮುಂದೆ ನಾನು ಶುದ್ಧಿಪಡಿಸ್ಕೊಳ್ತೇನೆ. ನಾವೇನೇ ಆಲೋಚನೆ ಮಾಡ್ಬೋದು. ಕಳೆದ ವರ್ಷ ನಾನು 2 ವಾರದ ಹಿಂದೆ ನಿಮಗೆ ಕೇಳಿದೆ, ಕಳೆದ ವರ್ಷ ಅನೇಕ ಜನರು ನಾವು ಅನೇಕ ತೀರ್ಮಾನಗಳನ್ನು ಮಾಡ್ಕೊಂಡಿದ್ವಿ, ಅದರಲ್ಲೆಲ್ಲ ನಿಂತ್ವ ನಾವು? ಅಥವಾ ಅನೇಕ ಆಸೆಗಳು ನಮಗಿತ್ತು, ಈ ವರ್ಷ ಆಗುತ್ತೆ ಅಂತ, ಅದೆಲ್ಲ ಆಯ್ತಾ? A to Z ಆಯ್ತಾ? ಇಲ್ಲ. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತಾ? ನಾನು ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ, ದೇವರು ಕೂಡ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ. ಅದರ ಅರ್ಥ ಒಂದೇ, ಏನಂದರೆ ನಮ್ಮ ಕಂಟ್ರೋಲ್, ನಮ್ಮ ಜೀವನದ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇಲ್ಲ. ವಿ ಡೋಂಟ್ ನೋ ವಾಟ್ ಈಸ್ ದೇರ್. ನಾಳೆ ಏನಿದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಬಟ್ ನಮಗೆ ಒಂದು ಗೊತ್ತಿದೆ, ನಮ್ಮ ದೇವರ ಅದ್ಭುತಗಳ ಕರ್ತನು. ಖಂಡಿತವಾಗಿ ಅವರು ಅದ್ಭುತ ಮಾಡ್ತಾರೆ. ಬಟ್ ಅವರು ಅದ್ಭುತ ಮಾಡಬೇಕಂದ್ರೆ ನಮ್ಮನ್ನು ನಾವೇನು ಮಾಡಬೇಕಂತೆ? ನಮ್ಮನ್ನು ನಾವೇನು ಮಾಡಬೇಕು? ಪರಿಶುದ್ಧಪಡಿಸಿಕೊಳ್ಬೇಕು. ಇಫ್ ವಿ ಕ್ಲೆನ್ಸ್ ಅವರ್ ಸೆಲ್ಫ್, ನಮ್ಮ ಮನಸ್ಸನ್ನು, ನಮ್ಮ ಹೃದಯವನ್ನು, ನಮ್ಮ ಬಾಯಿಗಳನ್ನು, ನಮ್ಮ ಕಣ್ಣುಗಳನ್ನು, ನಮ್ಮ ಕಿವಿಗಳನ್ನು, ನಮ್ಮ ಕೈಗಳನ್ನು, ನಮ್ಮ ಕಾಲುಗಳನ್ನು ಇವತ್ತು ಶುದ್ಧಿಪಡಿಸಿಕೊಳ್ಳುವುದಾದರೆ ದೇವರು ನಮ್ಮ ಮಧ್ಯದಲ್ಲಿ ಅದ್ಭುತವನ್ನು ಮಾಡೇ ಮಾಡ್ತಾರೆ. 100% ಶೋರ್. ಹಲ್ಲೆಲೂಯಾ. ಯೋರ್ದಾನ್ ನದಿ ಎಷ್ಟೇ ರಭಸವಾಗಿ ಹರಿತಾ ಇರಲಿ, ಮುಳುಗುವಷ್ಟು ರಭಸವಾಗಿ ಹರಿತಾ ಇರಲಿ, ಈ ಲೋಕ ಯಾತ್ರೆಯಲ್ಲಿ ನಮಗೆ ನಾಳೆ ಎಂಥ ಕಷ್ಟಗಳೇ ಬರಲಿ, ಎಂಥ ಶೋಧನೆಗಳೇ ಬರಲಿ, ಎಂಥ ಡಿಫಿಕಲ್ಟ್ ಆದಂಥ ಸನ್ನಿವೇಶಗಳು ಜೀವನದಲ್ಲಿ ಬರಲಿ, ದೇವರು ನಮ್ಮನ್ನು ದಾಟಿಸ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ದಾಟಿಸ್ತಾರೆ, ದೇವರು ನಮ್ಮನ್ನು ನಿಲ್ಲಿಸ್ತಾರೆ, ದೇವರು ನಮ್ಮನ್ನು ಕರೆದೊಯ್ತಾರೆ. ಎಲ್ಲರೂ ಬದುಕ್ತಾರ್ರಿ, ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ಆತ್ಮಿಕವಾಗಿ ಬದುಕುವಂಥದ್ದು ಇಂಪಾರ್ಟೆಂಟು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮನ್ನು ಬದುಕುವಂತೆ ಮಾಡ್ತಾರೆ, ದೇವರು ನಾವು ಜೀವಿಸುವಂತೆ ಮಾಡ್ತಾರೆ, ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಹಲ್ಲೆಲೂಯಾ. ಕರೆದಂಥ ನಮ್ಮ ದೇವರು ನಂಬಿಗಸ್ತನಾಗಿದ್ದಾರೆ. ನಮ್ಮನ್ನು ಕರೆದಂಥ ದೇವರು ನಂಬಿಗಸ್ತರಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಕೊನೆಯವರೆಗೂ ನಡೆಸ್ತಾನೆ. ಖಂಡಿತವಾಗಿ ಕೊನೆಯವರೆಗೂ ನಡೆಸ್ತಾರೆ. ನಾವು ಮಾತಿಗೆ ತಪ್ಪಬಹುದು, ಆದರೆ ನಮ್ಮ ದೇವರ ಮಾತಿಗೆ ತಪ್ಪುವಂಥವರು ಅಲ್ಲವೇ ಅಲ್ಲ. ಅವ್ರ ಮಾತಿಗೆ ಯಾವತ್ತೂ ಕೂಡ ಏನು ಮಾಡಲ್ಲ, ಅವರು ತಪ್ಪೋದಿಲ್ಲ. ಹಿ ವಿಲ್ ನೆವರ್. ನಮ್ಮಿಂದ ಇವತ್ತು ಏನು ಬಯಸ್ತಾ ಇದ್ದಾರೆ ಹೇಳಿ? ಕರ್ತ ನಮ್ಮಿಂದ ಏನು ಬಯಸ್ತಾ ಇದ್ದಾರೆ? ನಮ್ಮನ್ನು ಶುದ್ಧಿಪಡಿಸ್ಕೊಳ್ಬೇಕು. ಹೇಗೆ ನಮ್ಮನ್ನು ನಾವು ಶುದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ? ಒಂದೇ ಒಂದು ವಿಷಯ ಹೇಳ್ತೀನಿ ನೋಡ್ರಿ. ಶುದ್ಧೀಕರಣ ಅನ್ನುವಂಥದ್ದು ಪ್ರತಿ ದಿವಸದ ಕಾರ್ಯ. ಇಟ್ ಈಸ್ ಎವ್ರಿ ಡೇ ಟಾಸ್ಕ್. ಹಲ್ಲೆಲೂಯಾ. ಇವತ್ತು ಒಂದು ದಿವಸ ನಾನೇನೋ ಕೈ ಎತ್ತಿದೆ, ದೇವರೇ ನಾನು ಶುದ್ಧಿಸು ಅಂತ ಹೇಳಿದೆ, ಹಂಗಂದ್ರೆ ವರ್ಷ ಪೂರ್ತಿ ನಾನು ಶುದ್ಧಿಯಾಗಿರ್ತಾನೆ? ಇಲ್ಲ. ವರ್ಷಕ್ಕೊಂದೇ ಸರಿ ಸ್ನಾನ ಮಾಡ್ತೀವ ನಾವು? ವರ್ಷಕ್ಕೊಂದೇ ಸರಿ ಮುಖ ತೊಳಿತೀವ? ಇಲ್ಲ. ಡೈಲಿ ಅದು ಅವಶ್ಯಕತೆ ಇದೆ. ಯಾಕಂದ್ರೆ ಹೊರಗಡೆ ಹೋಗಿ ಬಂದ್ವಿ ಅಂತಂದರೆ ಏನಾಗ್ತೀವಿ ನಾವು? ಗಲೀಜಾಗ್ತೇವೆ. ಸೇಮ್ ವೇ ಈ ಲೋಕದಲ್ಲಿ ನಾವು ಹೋಗುವಾಗ ನಾವು ಇವತ್ತು ಬೆಳಗ್ಗೆ ನಾನು ಪ್ರಾರ್ಥನೆ ಮಾಡಿ ಹೋಗಿರ್ಬೋದು, ಹೊರಗಡೆ ನಾನು ಹೋಗ್ಬೋದು, ಬಟ್ ಮತ್ತೆ ಏನಾಗುತ್ತೆ? ಲೋಕದ ಕಲ್ಮಶಗಳು ಕೆಲವೊಂದು ಸಾರಿ ನನ್ನನ್ನು ಹತ್ತಿಕೊಳ್ಳುತ್ತದೆ. ನಾನೇನು ಮಾಡಬೇಕು? ದೇವರೇ ನನ್ನನ್ನು ಶುದ್ಧಿಸು ಎಂಬುದಾಗಿ ಕರ್ತನ ಹತ್ರ ನಾನು ಅವ್ರನ್ನ
ಕೇಳಲೇಬೇಕು. ಸೊ ಯಾವಾಗ ನಾವು ಶುದ್ಧೀಕರಿಸಲ್ಪಡ್ತೇವೋ, ಯಾವಾಗ ನಮ್ಮನ್ನು ನಾವು ದೇವರಿಗೆ ಪ್ರತಿಷ್ಠೆ ಕೊಟ್ಟು, ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು, ದೇವರೇ ನನ್ನನ್ನು ಶುದ್ಧಿಪಡಿಸು ಎಂಬುದಾಗಿ ನಾವು ಕರ್ತನಿಗೆ ಕೇಳ್ತೇವೋ, ಖಂಡಿತವಾಗಿ ದೇವರು ನಮ್ಮನ್ನು ಶುದ್ಧಿಸುವಂಥ ದೇವರಾಗಿದ್ದಾರೆ. ಹಾಲೆಲೂಯ. ಇದರಲ್ಲೂ ಏನು ಗೊತ್ತಾ, ಅನೇಕ ಬಾರಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಪೌಲನು ಹೇಳ್ತಾರೆ ಏನಂದರೆ, ನಾನು ಪ್ರಯತ್ನ ಪಟ್ಟು ಸೋತು ಹೋದೆ ಅಂತ ಪೌಲನು ಹೇಳ್ತಾರೆ. ನಾನು ಕೆಲವೊಂದು ಸರಿ ಯಾವುದು ಮಾಡಬಾರ್ದು ಅಂದ್ಕೊಂಡಿದ್ನೋ ಅದನ್ನೇ ನಾನು ಮಾಡಿದೆ, ಯಾವುದು ಮಾಡಬೇಕು ಅಂದ್ಕೊಂಡ್ನೋ ಅದನ್ನು ನಾನು ಮಾಡಿಲ್ಲ. ಯಾಕಂದರೆ ಶರೀರಕ್ಕೆ ಮತ್ತು ನನ್ನ ಆತ್ಮಕ್ಕೆ ಯಾವಾಗಲೂ ಏನು ನಡೀತಾ ಇದೆ, ಯುದ್ಧ ಅನ್ನುವಂಥದ್ದು, ಹೋರಾಟ ಅನ್ನುವಂಥದ್ದು ಪ್ರತಿ ದಿವಸ ಇದೆ, ಪ್ರತಿ ಸಮಯ ಇದೆ. ಪೌಲನು ಹೇಳ್ತಾನೆ, ಎಂಥ ದುರವಸ್ಥೆಯಲ್ಲಿ ಬಿದ್ದಂಥ ವ್ಯಕ್ತಿ ನಾನು, ಇದರಿಂದ ನನ್ನನ್ನು ಬಿಡಿಸುವವರು ಯಾರು? ಈ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಅದಕ್ಕೆ ಪೌಲನೇ ಉತ್ತರ ಹೇಳ್ತಾರೆ, ಬಿಡಿಸುವವರಿದ್ದಾರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತ್ರ. ಹಾಲೆಲೂಯ, ಹಾಲೆಲೂಯ. ಒಂದು ಸಾರಿ ಒಬ್ಬ ಸೇವಕರು ತಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳಿದರು. ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಂಡು ನಾನು ಮುಗಿಸ್ತೇನೆ ಈ ವಾಕ್ಯವನ್ನು. ಅವರು ಬೀಚ್ ಸೈಡಲ್ಲಿ ಅವ್ರ ಮನೆ ಇದ್ದಿದ್ದು. ಬೀಚ್ ಅಂದರೆ ಗೊತ್ತಲ್ಲ, ಸಮುದ್ರ ತೀರದಲ್ಲಿ ಅವ್ರ ಮನೆ ಇದ್ದಿದ್ದು. ಇಬ್ಬರು ಮಕ್ಕಳು, ಒಬ್ಬರು ದೊಡ್ಡವನು, ಇನ್ನೊಬ್ಬಳು ಚಿಕ್ಕವಳು. ಸೊ ಪ್ರತಿದಿನ ಸಾಯಂಕಾಲ ಅವರು ಬೀಚಲ್ಲಿ ನಡ್ಕೊಂಡು ಹೋಗೋದು ಅವ್ರ ರೂಢಿ ಅಂತೆ. ಅವ್ರ ಚಿಕ್ಕ ಮಗಳು ತುಂಬ ಚೂಟಿ, ಅಂದರೆ ತುಂಬ ಅವಳಿಗೆ ಇಂಟ್ರೆಸ್ಟು ಬೀಚಲ್ಲಿ ಓಡ್ಕೊಂಡು ಹೋಗುವಂಥದ್ದು. ಇವರೆಲ್ಲರಿಗಿಂತ ಫಾಸ್ಟಾಗಿ ಓಡೋಗ್ತಿಲ್ಲಂತೆ. ಎತ್ಕೊಳ್ಳೋಕೆ ಹೋದರೆ ಬೇಡ 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 ಅಂತಿಲ್ಲಂತೆ, ಎಲ್ಲರಿಗಿಂತ ಫಾಸ್ಟಾಗಿ ಓಡೋಗೋಳಂತೆ. ಆದರೆ ಅದು ಎಷ್ಟೊತ್ತು ನಡೆಯೋಕ್ಕಾಗುತ್ತೆ, ಮರಳಲ್ಲಿ ಚಿಕ್ಕ ಮಗು ಎಷ್ಟೊತ್ತು ನಡೆಯೋಕ್ಕಾಗುತ್ತೆ? ತುಂಬ ಸರಿ ನಡೆದು ಸುಸ್ತಾಯ್ತು ಅಂದರೆ, ಇನ್ನು ನಡೆಯೋಕ್ಕಾಗೋದಿಲ್ಲ ಅನ್ನುವಂಥ ಸಮಯದಲ್ಲಿ ಬರೀ ಕೈ ಎತ್ಬಿಡ್ತಿಲ್ಲಂತೆ. ಮಗಳೇನು ಮಾಡಿಬಿಡ್ತಿಲ್ಲಂತೆ, ಕೈ ಎತ್ಬಿಡ್ತಿಲ್ಲಂತೆ. ಆವಾಗ ಅಪ್ಪ ಗೊತ್ತಾಗ್ತಾಯಿತ್ತು, ಇವಳ ಹತ್ರ ಆಗ್ತಾಯಿಲ್ಲ. ಏನು ಮಾಡ್ತಾನೆ ಅಪ್ಪ ಈಗ? ಅಷ್ಟೇ. ಏನು ಮಾಡ್ತಾರೆ ಅಪ್ಪ? ಸೇಮ್ ವೇ ಈ ಲೋಕದಲ್ಲಿ ನಾವು ನಡೆಯೋದಕ್ಕಾಗಲ್ಲ, ಮರಳಿನಲ್ಲಿ ನಡೆದಂಗೆ ಇದು. ನಾವು ಯಾವಾಗ ಕೈ ಎತ್ತೀವೋ, ದೇವರೇ ನನಗೆ ಸಹಾಯ ಮಾಡುವಂತ, ಖಂಡಿತವಾಗಿ ನಮ್ಮ ದೇವರು ನಮ್ಮನ್ನು ಎತ್ತಿಕೊಂಡು ನಮ್ಮನ್ನೇನು ಮಾಡ್ತಾರೆ, ಶುದ್ಧೀಕರಿಸ್ತಾರೆ. ಹಿ ವಿಲ್ ಕ್ಲೆನ್ಸ್ ಅಸ್. ಈ ಶುದ್ಧೀಕರಣದಲ್ಲೂ ಕೂಡ ಬರೀ ನಮ್ಮ ಪಾತ್ರ ಅಲ್ಲ, ದೇವರನ್ನೇ ನಮ್ಮನ್ನು ಪರಿಶುದ್ಧಪಡಿಸೋದು. ವಾಕ್ಯ ಏನು ಹೇಳುತ್ತೆ? ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿ ಮಾಡಬೇಕು. ಮುಂದೇನಿದೆ ಅದು ಮುಂದಿನ ಮರೆತು ಬಿಟ್ಟಿದ್ದೇವೆ. ನಾನು ನಿಮ್ಮನ್ನು ಪರಿಶುದ್ಧ ಮಾಡುವಂಥ ದೇವರು. ಹಲ್ಲೆಲೂಯ. ಐ ವಿಲ್ ಮೇಕ್ ಯು ಹೋಲಿ. ನಾವಲ್ಲ, ನಮ್ಮಿಂದ ಆಗೋದಿಲ್ಲ, ನಮ್ಮ ದೇವರು ನಮ್ಮನ್ನು ಏನು ಮಾಡ್ತಾರೆ, ಪರಿಶುದ್ಧ ಮಾಡ್ತಾರೆ. ಹಲ್ಲೆಲೂಯ. ಆ ಪರಿಶುದ್ಧತೆಯಿಂದ ಏನಾಗುತ್ತೆ? ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೀತದೆ. ಯಾವಾಗ ನಮ್ಮನ್ನು ಒಪ್ಪಿಸಿಕೊಡ್ತೇವೋ, ಖಂಡಿತವಾಗಿ ಈ ಒಂದು ವರ್ಷದ ಪ್ರಾರಂಭಕ್ಕೆ ನಾವು ಹೋಗುವಾಗ, ಈಗ ದಾಟುವಾಗ ನಮ್ಮನ್ನು ಪರಿಶುದ್ಧಗೊಳಿಸ್ಕೊಳ್ತೇವೆ. ನಾವು ಪ್ರತಿನಿತ್ಯ ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ತೇವೆ, ನಮ್ಮ ಕರ್ತನ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಅಂತ ಇವತ್ತು ನಾವು ಡಿಸೈಡ್ ಮಾಡೋದಾದರೆ, ಖಂಡಿತ ಹೇಳ್ತೇನೆ, 2025ನೇ ವರ್ಷದ ಆರಾಧನೆ ಬರುತ್ತಲ್ವ, ನಮಗೆ ಅನೇಕ ಸಾಕ್ಷಿಗಳಿರುತ್ತೆ ದೇವ್ರ ಮುಂದೆ ಹೇಳೋದಕ್ಕೆ. ಹಲ್ಲೆಲೂಯ. ಖಂಡಿತವಾಗಿರ್ತದೆ. ನಾವು ಎಣಿಸೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡ್ತಾರೆ. ಅವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು